ಗಂಟ್ಲೆಲ್ಲ ನೋವು ಬಂದ್ಬಿಡ್ತು. ಏನಂದ್ರೆ ಸಿಚುವೇಶನ್ಗಳು ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ವಿಡಿಯೋ ಎಲ್ಲ ಮಾಡ್ಕೊಂಡಿರ್ತೀನಿ, ಬಟ್ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಈ ವಿಡಿಯೋನ ತುಂಬ ದಿನ ಆಗಿದೆ ವಿಡಿಯೋ ಶೂಟ್ ಮಾಡಿ 2 ದಿನದ ವ್ಲಾಗ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಣ ಅಂತ. ಬಟ್ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಎಷ್ಟೊಂದು ವೀಡಿಯೋಸ್ನ ಶೂಟ್ ಮಾಡಿ ಹಂಗೆ ಇಟ್ಕೊಂಡಿದ್ದೀನಿ. ಎಡಿಟ್ ಮಾಡಬೇಕು, ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಾವು ನನ್ನ ಹಸ್ಬೆಂಡ್ ಅವ್ರ ಅತ್ತೆ ಮನೆಗೆ ಹೋಗಿದ್ವಿ, ಅಲ್ಲೇ ಇದ್ದು ಇವಾಗ ಬಂದ್ವಿ. ಜಸ್ಟ್ ಈಗ ಒಂದು 10 ಮಿನಿಟ್ಸ್ ಆಯಿತು ಬಂದು. ಸೊ ನಾನು ಇನ್ಮೇಲೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಏನಂತ, ಈ ಥರ ವಾಯ್ಸಲ್ಲೇ ಮಾತಾಡಿ ವೀಡಿಯೋಸ್ ಮಾಡೋಣ ಅಂತ. ಬಿಕಾಸ್ ಇವಾಗ ಎಡಿಟ್ ಮಾಡ್ತಾಯಿದ್ದೆ, ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಟ್ಟು ಗಂಟ್ಲೆಲ್ಲ ನೋವು ಬಂದ್ಬಿಡ್ತು. ಏನಂದರೆ ಸಿಚುವೇಶನ್ಗಳು ಯಾವ ಥರ ಇದೆ ಅನ್ನೋದನ್ನೇ ಮರ್ತೋಗ್ಬಿಟ್ಟೈತೆ ನನಗೆ. ಅದನ್ನು ಹೇಳೋಣ ವಾಯ್ಸಲ್ಲಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಆ ಸಿಚುವೇಷನಲ್ಲೇ ಅದನ್ನು ವಾಯ್ಸ್ ಕೊಟ್ಟು ಮಾತಾಡಿದ್ರೆ ಓಕೆ, ಅದಕ್ಕೊಂದು ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ವಾಯ್ಸ್ ಕೊಟ್ಟು ಹೇಳ್ಕೊಂಡು ಹೋದರೆ ನನಗಂತೂ ಎಡಿಟ್ ಮಾಡಿ ಸಾಕಾಗ್ಬಿಟ್ಟೈತೆ. ಇನ್ಮೇಲೆ ಈ ಥರ ಲೈವಲ್ಲೇ ಮಾತಾಡಿ ವೀಡಿಯೋಸ್ ಮಾಡೋಣ, ವಾಯ್ಸ್ ಓವರ್ ಎಲ್ಲ ಕೊಡೋದು ಬೇಡ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾವು ಬೆಳಗ್ಗೆನೆ ನಮ್ಮ ಮನೆಗೆ ಬಂದಿದ್ವಿ. ಇವರು ಮತ್ತೆ ಸಂಜೆ ನಮ್ಮ ಮನೆಗೆ 5 ಗಂಟೆ 5:15 ಬಂದರು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಆಗ ನಾನು ಅವ್ರಿಗೆ ಕೊಬ್ಬರಿ ಮಿಠಾಯಿ ಮಾಡ್ಕೊಡೋಣ ಅಂತ ಕೊಬ್ಬರಿಕಾಯಿ ಎಲ್ಲ ಕೆಚ್ಚಿಸ್ಕೊತಾ ಇದ್ದೆ. ಅವನ ಹೆಸರು ಶಬರಿ ಅಂತ, ಶರತ್ ಅಂತ. ನಾನು ಲಾಸ್ಟ್ ವೀಡಿಯೋದಲ್ಲಿ ಇವನನ್ನು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅವರಿಬ್ಬರು ಬಂದಿದ್ದರು, ಅದಕ್ಕೋಸ್ಕರ ಅವರಿಬ್ಬರಿಗೆ ಕೊಬ್ಬರಿ ಮಿಠಾಯಿ ಮಾಡ್ಕೊಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಅವನೇನೆ ಕೊಬ್ಬರಿನೆಲ್ಲ ನೀಟಾಗಿ ತುರಿದು ಕೊಡ್ತಾ ಇದ್ದ. ನಾನು ಅವನಿಗೆ ಕೊಬ್ಬರಿ ಮಿಠಾಯಿ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಸಾಕು ಕೊಬ್ಬರಿ ಮಿಠಾಯಿ ಎಲ್ಲ ಮಾಡಾಯಿತು. ಅದನ್ನು ನಾನು ಸ್ವಲ್ಪ ಹೊತ್ತು ಹಂಗೆ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಅದು ಗಟ್ಟಿ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಅದು ಯಾಕೋ ಗಟ್ಟಿನೇ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕಬೇಕಿತ್ತು ಅನಿಸುತ್ತೆ ಹಾಲು ಮತ್ತು ನೀರನ್ನ, ಅದಕ್ಕೋಸ್ಕರ ಅದು ಗಟ್ಟಿ ಆಗಿಲ್ಲ. ಬಟ್ ಟೇಸ್ಟ್ ಚೆನ್ನಾಗಿತ್ತು. ನನ್ನ ಹಸ್ಬೆಂಡು ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ಅಂದರು. ಅದೆಲ್ಲ ತಿಂದಾದ್ಮೇಲೆ ಆಲ್ಮೋಸ್ಟ್ ಆಲ್ ಟೈಮ್ 6:30 7 o'clock ಆಗೋಯಿತು. ಮತ್ತು ನಾವು ಅವ್ರ ಮನೆಗೆ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಆ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದು ಕಾಪಿರೈಟ್ ಬಂದ್ಬಿಡುತ್ತೆ. ಹೇಳ ಏನಾದ್ರು ಹೇಳೋ ಆಯ್ತು. ಅದಕ್ಕೆ ಹತ್ಕೊಂಡು ಕೂತಿದ್ದೆ. ಪಡಿ ಹಣ್ಣನ್ ಮಾಡಲ್ಲ, ಗೀತಮ್ಮನ್ ಬೇಕಾದ್ರೆ ಮಾಡ್ತೇನೆ. ನಮ್ದನು ಹತ್ರ ಮಾತಾಡ್ತೀನಿ ಬಾವು. ಅದನ್ನು ಕುತ್ಕೋತಾನು ಹೇಳಿದಾನು ನನ್ನ ಬ್ಲಾಗ್ ಏನಾದ್ರು ಹೇಳು ಅಕ್ಕ. ನೀವು ಬ್ಲಾಗ್ ಮಾಡಾದ್ಮೇಲೆ ಇನ್ನೊಂದ್ಸಲ ಹೇಳ್ತಿದ್ದಲ್ಲ, ಅದು ಬಂದು ವಿಡಿಯೋ ಮಾಡ್ತಾ ಏನಂತ. ಓ ಅಂದ್ರೆ ನಾನು ಈ ಥರ ಎಲ್ಲ ಇವು ವಿಡಿಯೋಸ್ ಮಾಡ್ತಾನೆ ಮಾತಾಡಲ್ಲ, ಆಮೇಲೆ ಮಾಡ್ತೀನಿ. ಆ ಥರ ಮಾಡಬೇಡ, ಈ ಥರ ಮಾಡು ವೀಡಿಯೋಸ್ನ ಅಂತ. ಧನು ಈ ಥರ ವಿಡಿಯೋ ಮಾಡ್ಕೊಂಡೆ ಮಾತಾಡು ಅಕ್ಕ ಅಂತನಾ? ಸರಿ, ಆ ಥರ ಇದ್ರೆ ಏನು ಚೆನ್ನಾಗಿರಲ್ಲ ಅಲ್ವಾ? ಅಷ್ಟು ಆ ಥರ ಆಮೇಲೆ ಮಾತಾಡಿದ್ರೆ ಚಂದಾಗಿರುತ್ತೆ. ಅದೇ ಇದು ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ. ಏನು ದರ್ಕ ಬರ್ಕ ಇವಳೆ
ನೀನ್ ಮಾತಾಡಲ್ಲ ಅಂದೆ ತಾನೆ ಮತ್ತೆ ಈಗ ಬಂದೆ ಇಲ್ಲಿಗೆ. ಮಾತಾಡಲ್ಲ ಅಂದೆ ತಾನೆ ಮತ್ತೆ ಯಾಕೆ ಬಂದೆ? 10ನೇ ಕ್ಲಾಸ್ ಅವನು. 10ನೇ ಕ್ಲಾಸ್ ಅವನು. ಹೇಳ್ತಾನೆ ಇನ್ನೇನು ಚೇಂಜಸ್ ಮಾಡ್ಕೋಬೇಕು. ಅಕ್ಕ ನೀ ಜಾಸ್ತಿ ಈಗ ಚಿಕ್ಕ ಚಿಕ್ಕ ಬ್ಲಾಗ್ಸ್ ಮಾಡ್ತ್ಯಾ? ಚಿಕ್ಕ ಇದು ರೀಲ್ಸ್ ಮಾಡ್ಲಾ? ಯಾಕ ಮಾಡಿಲ್ಲ ಅಂತ ನೀವು ತುಂಬ ದಿನ ಆಗ್ಬಿಟ್ಟೈತ ಮಾಡಿ ಆ ಥರ. ಈ ಅಪ್ಪ ಅದನ್ನು ಯೂಟ್ಯೂಬ್ ವಿಡಿಯೋನು ಮಾಡಿ ಚಿಕ್ಕ ಚಿಕ್ಕ ವಿಡಿಯೋಸ್ನು ಮಾಡೋಕ್ಕಾದ. ನಿಂಗೆ ಯಾವಾಗ ಯೂಟ್ಯೂಬ್ ವಿಡಿಯೋ ನಿಮಿಷ ನಿಂಗೆ ಯಾವಾಗ ರೆಕ್ಸ್ ಬೇಕು ಅನ್ಸುತ್ತಾ ಆವಾಗ ಇದನ್ನ ಆಫ್ ಮಾಡಿಬಿಟ್ಟು ಸರಿ. ಆಮೇಲೆ ಇನ್ನೇನು ನನ್ನ ವಿಡಿಯೋಸ್ ನೋಡಿದ್ರೆ ಏನು ಅನ್ಸುತ್ತೆ ನಿಂಗೆ? ಖುಷಿ ಐತೆ. ಖುಷಿ ಆದ. ಆಮೇಲೆ ಆಮೇಲೆ ಏನು ಹೇಳು. ಅಷ್ಟೇ ಅಷ್ಟು ಅಷ್ಟು ಕುಳ್ಳ ಬಾಯಿಲಿ. ಇದೆಲ್ಲ ಹಾಕ್ತೀನಿ ಕಣೋ ನಾನು ಏನ ವಿಡಿಯೋನ. ಹೇಳ ಏನ ಅದೇನು ಹೇಳ್ತಿದ್ದೆ. ಆಮೇಲೆ ಆಯ್ತು. ಊಟ ಆಯ್ತಾ? ನೀರು ಹೋದ ಅನ್ನ ಅನ್ನ ಅಗ್ರಣ ಆಯ್ತಾ? ಇದೆಲ್ಲ ಹಾಕ್ತೀನಿ ಕುಳ್ಳ ನಾನು. ಮುಣಿ ಕದ್ಯಾ ರದ್ದು ಬೇಕಾ ನಿಂಬೇಕಾ? ಹೇಳು ಹಾಕ್ತೀನಿ ನೋಡುವ. ನಾನೇನು ಎಡಿಟ್ ಮಾಡಲ್ಲ. ಯಾರೇನು ಹಾಕೋ ನಂಗಿನ ಮಾತಾಡಿರೋ ವಿಡಿಯೋ ಮಾಡೋಣ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅನ್ನ ಮಾಡಲ್ಲ ಉಣ್ಣೋಗು. ಇದಕ್ಕ ಇಷ್ಟೊತ್ತು ಚೆನ್ನಾಗಿದ್ದಲ್ಲ. ಶೇರ್ ಮಾಡಿ ಕಾಮೆಂಟ್ ಮಾಡಿ. ನೀವು ಅಣ್ಣ ಬಸ್ಸು. ಹಾ ಹೇಳ. ಇಷ್ಟೊತ್ತು ಮಾತಾಡ್ತಿದ್ದಲ್ಲ, ಇವಾಗ ಮಾತಾಡು. ತಲೆಯಲ್ಲಿ ಕೂದಲೈತೆ. ಮಾತಾಡೋ ಏನ ಇಷ್ಟೊತ್ತು ಎಷ್ಟು ಮಾತಾಡ್ದ ಗೊತ್ತಾರಿ? ಇಷ್ಟೊತ್ತು ಎಷ್ಟು ಮಾತಾಡ. ಆನೆ ಅಂತಾನೆ ರೀ, ಚಿಕ್ಕನೆ ದೊಡ್ಡನೆ ಅಂತ. ನನ್ನ ಇವಳು ಹೆಂಗೆ ಆಯ್ತು ಹೇಳ. ನೀರಿಗೆ ಅಲಕದ್ ಗೇಂಜ್ ಇಷ್ಟೊತ್ತು ಮಾತಾಡ್ದ. ಬಸ್ ಒಪ್ಪಲಿ ಇದು ಇಲ್ಲಿ ಯಾರನ್ನ ಕೊಸ ಕೊಡ್ತಲ್ಲ ತಲಾಲಿ ಕೂದಿದ್ದ ಹಾಲಿದ್ದ ಯಾರೇ ಶಿವಪ್ಪನ್ ಕೇಳು ಅದೇ ಕ್ವಶನ್ ಏನು ತಲಾಲಿ ಕೂದಿದ್ದ ಕೂದಲಿ ತಲೆಗ ತಲಾಲಿ ಕೂದಿದ್ದ ಉಷ್ಣ ಪಕ್ಷ ಬೆಳ್ಳು ಕಾಣಿಸ್ತೀವಿ ಕಣ. ಏನೋ ಮಾಡ್ತಾರೆ ನೀನ್ ಮಾಡ್ಕೊಳ ಸಜ್ಜಾಗಿದೆ ಓದಿ ಅಂತೇನು ಬೈ ಹೇಳ್ತೀನಿ. ಇದು ಅವಳೆಗೂ ರೆಡಿಯಾಗಿದ್ಲು ಹೋಗಕ್ಕೆ, ಹೋಗ್ದಿರಂಗೆ ಮಾಡ್ಬಿಟ್ನಲ್ಲ ನೀನು. ನಾವು ತೋಟಕ್ಕೆ ಹೋಯ್ತೀವಿ, ಕೊಬ್ಬರಿ ಮಿಠಾಯಿ ಮಾಡ್ತೀವಿ ಅಂದರೆ ಹೋಗಕ್ಕೆ ಮನ್ಸು ಬಂದ. ಈ ಥರ ಹೇಳಿದ್ರೆ ಹೋಗಕ್ಕೆ ಬೇರೆಯವ್ರ ಮಾರ್ಕ್ಸ್ ಕಂಡ್ರೆ ನಾ ಏನು ಮಾರ್ಕ್ಸ್ ಹೇಳ್ತೀವಿ ಅಲ್ಲಿ ಏನ ಬೇರೆಯವ್ರ ಏನು ಮಾರ್ಕ್ಸ್ ಹೇಳ್ತೀವಿ ಯಾರ್ದ
ನಂದು ಯಾರು ಕೇಳಿರು ಐತೆ ಪಾಸ್ ಮಾಡಿಯಾ ಕೇಳೋದಿಲ್ಲ 140 ಮಾರ್ಕ್ಸ್ಗ ಧನು ನಿಂಗೆ ಹೋಗ್ಬೇಕು ಅನ್ಸ್ತಿದ್ದದವ ಏನು ಮಾಡ್ಲಕ್ಕ ನೀನು ಹೋಗ್ಬೇಕು ಅಂತ ರೆಡಿಯಾಗಿದ್ದೆ ಇವನು ಅವನೆಲ್ಲ ಇವನು ಹೆಂಗ್ ಇವ್ನು ಯಾರು ಇವನು ಆಗ್ಲೇ ಸ್ನಾನ ಮಾಡ್ಕೊಂಬಂದು ಕೂತಿದ್ಯಾ ಓಹೋ ನಾನಿದು ಯಾರು ಅನ್ಕೋಬಿಟ್ಟೆ ಇನ್ನು ಸ್ನಾನ ಮಾಡಿ ಬಂದ್ಕಣಿ ಸ್ನಾನ ಮಾಡೇ ಇಲ್ಲ ಅಮ್ಮ ನೀನು ಇನ್ನೂ ಸ್ನಾನ ಮಾಡಕ್ ಹೋಗಿಲ್ವಾ ಅಮ್ಮ ನೀನು ಇನ್ನೂ ಹೋಗೇ ಇಲ್ಲ ಕಣಮ್ಮ ಹೋಯ್ತಿದೀವ ಅಮ್ಮ ಧನು ಹೆಂಗ ಸ್ಕೂಲ್ಗೆ ಹೋಗಕ್ ರೆಡಿ ಆಗಿದ್ಲು ಕಣಮ್ಮ ಈ ಕುಳ್ಳ ಎಲ್ಲಾನು ಮೈಂಡ್ ವಾಶ್ ಮಾಡ್ಬಿಟ್ಟ ನಾವು ತೋಟಕ್ಕೆ ಹೋಯ್ತೀವಿ ಮಾವಿಗೆ ಕಿತ್ಕೊತೀವಿ ಅಯ್ಯೋ ಬಾಯ್ ಧನು ನೋಡ್ರಿ ಸುಮ್ಮನೆ ನಾನು ಬೆಳಗ್ಗೆಯಿಂದ ಹೆಂಗಿದ್ದೀನಿ ನೋಡು ಚಿಕ್ಕ ಆಡು ಮರಿ ಮರಿನಾ ಕೊಡು ಥ್ಯಾಂಕ್ ಯು ಫಸ್ಟ್ ಅವನ್ ತಾನೇ ಕೇಳಿದ್ದು ಅವ್ನು ಕೇಳಿದ್ ಆನ್ಸರ್ ಮಾಡಿ ಏನು ಹೇಳ ಕ್ವಶನ್ ಕೇಳ ತಲಾಲಿ ಕೂದಲಿದ್ದ ಕೂದಲು ತಲಿದ್ದ ಅಲ್ಲೇ ಫಸ್ಟ್ ಆನ್ಸರ್ ಮಾಡಿ ಈಗ ಆಚಾರ್ಯ ಕೂತ್ರಿ ಈಗ ಕುಡಿದ್ರಿ ಕೊಚ್ಬಿಟ್ಟು ನೀವು ಬೇರೆ ಬೇರೆ ತರ ಬಿಡ್ತೀವಿ ಇದು ಕ್ವಶನ್ ಕೇಳ ನೀರು ಹಾಲು ಹಾಲ್ಗ ನೀರ್ ಹಾಕೋರ ನೀರ್ ಜಾಸ್ತಿ ಅದ ಹಾಲ್ ಜಾಸ್ತಿ ಅದ ಡಿಗ್ರಿ ನೋಡ್ಬೇಕು ಡಿಗ್ರಿ ನೋಡದ ನೀರ್ ಕಣ್ಣು ಡಿಗ್ರಿ ನೋಡಿ ಡಿಗ್ರಿ ಹಾಕಿದ್ರೆ ನೀರು ಜಾಸ್ತಿ ಹಾಲು ಜಾಸ್ತಿ ಡಿಗ್ರಿ ಬೇಕಂದ್ರೆ ಅವ್ನ್ಗ. ನೀರು ಹಾಕಿದ್ರೆ ನೀರು ಹಾಕಿದ್ರೆ ನೋಡಿ ಈಗ ಹಾಲ್ ಹಾಕದ ನೀರ್ ಹಾಕದ ಅಂತ ತೋರ್ಸಲ್ಲ ಮಿಷಿನು ಹಾಲ್ ಹಾಕದ ನೀರ್ ಹಾಕದ ಅಂತ ತೋರ್ಸಲ್ಲ ಅಪ್ಪ ಏನ್ ಮಾಡ್ತಾರೆ ಗೊತ್ತಾ ಹಾಲು ಕರ್ಬಿಟ್ಟು ನೀರು ಬೆರೆಸ್ಬಿಡ್ತಾರೆ ಅದಕ್ಕೆ ನೀರು ಜಾಸ್ತಿ ನೀರು ಜಾಸ್ತಿ ಫೇಮಸ್ ಮಾಡಿ ಉನ್ನತಗೆ ಕುಳ್ಳ ಆಟ ನಮ್ಮ ಮುಖ ತಿಳ್ಕೊಂಡು ನಡೆಯಲ್ಲ ನಿನ್ನ ಆಡ ನಡೆಯಲ್ಲ ಇರೇ ಇನ್ನೊಂದು ಕ್ವಶನ್ ಕೊಡ್ಲ ಏನು ಕ್ವಶನ್ ಕೇಳಿದ ನಾನು ಹೆಂಗೆಂಗೋ ಕಾಣ್ತಾ ಇದೀನಿ ಬಾ ಹೇಳು ಹೇಳು ವ್ಲಾಗ್ ಏನು ಮಾಡ್ತೀನಿ ಅಂದ್ರೆ ಏನಂತ ಹೇಳಕ್ಕ ಬಯಲ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಏನು ಸಬ್ಸ್ಕ್ರೈಬ್ ಏನು ಸಬ್ಸ್ಕ್ರೈಬ್ ಅನ್ನು ಬಾ ಹೇಳು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್